ನೀವು ಊರಿಗೆ ಹೋಗ್ತೀರನ್ರಿ? ಹೋಗ್ಬೇಕ್ರಿ. ಯಾವಾಗ ಹೋಗ್ತೀರಿ? ಇನ್ನ ಒಂದ್ ವಾರ ಇರ್ಬೋದಲ್ರಿ ಇನ್ನೊಂದು ತಿಂಗಳ. ನನ್ ಕಾಲೇಜ್ ಸ್ಟಾರ್ಟ್ ಆಗತ್ರಿ. ಇರ್ತಾರಂತ ಭಾಳ ಆಸೆ ಐತ್ರಿ ನಮ್ಗೆ. ನೀವು ನಡ್ಬೇಕು. ಅಯ್ಯೋ ನನ್ ಬ್ಯಾಗು ಕಳ್ಳ ನನ್ ಬ್ಯಾಗು ಪಕ್ಕದಲ್ಲಿ ಒಂದು ಹುಡುಗ ಇರ್ಬೇಕಾದ್ರ ಅವನು ಬ್ಯಾಗ್ ತಗೊಂಡೋಗಿನಲ್ಲ, ಅವ್ನಿಗೆ ಎಷ್ಟು ಧೈರ್ಯ ಇರ್ಬೋದು. ಮೇಡಮ್ 5 ನಿಮಿಷ ಟೈಮ್ ಕೊಡ್ರಿ, ಆ ಬ್ಯಾಗ್ನ ಪಟ್ನ ತಗೊಂಡ್ಬರ್ತೀನಿ. ಹೌದು, ಆ ಬ್ಯಾಗಲ್ಲಿ ನಿಮ್ಮ ಡ್ರೆಸ್ಸು ಬುಕ್ಸ್ ಅದಾವ ಅದ್ರಾಗ? ಇಲ್ಲ, ನನ್ ಮೇಕಪ್ ಸೆಟ್ ಐತೆ. ಆದ್ರೆ ಏನಾರ ಯಾಕಾರಲ್ಲಕ್ಕ ತಗೊಂಡ್ಬರೋದು ನನ್ನ ಕರ್ತವ್ಯ. ಆ ಬಟನ್ ಯಾಕೆ ಬಿಚ್ಚಾತೀರಿ? ನಿಮ್ಗೆ ಗೊತ್ತಾಗಲ್ರಿ, ಈ ಗುಂಡಿ ಬಿಚ್ಚಿ ಓಡೇ ಹೋತಪ್ಪ ಅಂದ್ರ, ನೀವು ಹಿಂದಕ್ಕೆ ಹೋತಪ್ಪ ಅಂದ್ರ ಇವ್ರಂತರ ಫೀಲ್ ಬರ್ತಾ. ಇವಾಗ ಹೋಗ್ತೀನಿ ನೋಡ್ರಿ. ಬ್ಯಾಗ್ ಕೊಡೋ. ಕೊಡಲ್ಲ ಬ್ಯಾಗ್ ಕೊಡೋ. ಕೊಡಲ್ಲ ಕೊಡೋ. ಕೊಡಲ್ಲ. ಏನ್ ಮಾಡ್ಕೋ ಬ್ಯಾಗ್ ಕೊಡೋ. ಬ್ಯಾಗ್ ಬೇಕಾ ತಗೋ. ಸಿಂಹ ಸುಮ್ಕೆ ಇದ್ರ ಬಡ್ದು ಎಬ್ಸಕೈತಿರಿ. ಇವತ್ತು ನಿಮ್ಮದು ಕೊನೆಯ ದಿನ ಅನ್ಸುತ್ತ. ನಿಮ್ಮ ಕೊನೆಯ ಆಸೆ ಏನೈತಿ ಆ ದೇವ್ರ ಹತ್ರ ಕೇಳ್ಕೊಂಬಿಡ್ರಿ. ನಿಮ್ಮಿಬ್ಬರು ಸಾವು ನನ್ನ ಕೈಯಾಗಂತ ಆ ದೇವ್ರ ತೀರ್ಮಾನ ಮಾಡಿಬಿಟ್ಟಾನ. ಬಂದಕ ಉಳ್ದಾರ ಅವ್ರ, ಇಲ್ಲಾಂದ್ರ ಒಬ್ಬೊಬ್ರ ಎಣ ಎತ್ತಿದ್ನ ಅವ್ರನ್ನ. ನನ್ನ ಏನ್ ತಿಳ್ಕೊಂಡ್ರ ಅವ್ರ? ಸಾಕ್ ಬರ್ರಿ. ನೀವು ಬಂದಕ ಜೀವ ಭಿಕ್ಷೆ ಆಗೈತೆ ಅವ್ರಿಗೆ. ನೋಡ್ರಿ ನೋಡ್ಕೊಂತ ಅವ್ರ ಆಯ್ತಿಯಾ? ಹಾಯ್, ಏನ ಊರಿಗೆ ಹೋಗ್ತೇ ಅಂತಲ್ಲ? ಹೋಗ್ಬೇಕಿತ್ತು. ಹೌದಾ, ಏನು ಹೋಗ್ತಿ? ನಾಳೆ ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕಾಯ್ತು ನಾನು. ಖುಷಿ ವಿಚಾರನ? ಏನು ಅದು? ನಾನು ಪ್ರೀತಿ ಮಾಡೋ ಹುಡುಗಿ ಅನ್ನಲ್ಲ, ಆ ಹುಡುಗಿನ ನಮ್ಮ ಮನೆಗೆ ಹೇಳಿನಿ, ಒಪ್ಪಿಗೆಂದಾರ. ಅದಕ್ಕೆ ನಾಳೆ ಮಾತಾಡಕ್ಕೆ ಹೋಗಾರಂತ, ನೀನು ತಪ್ಪದೆ ಬರ್ಬೇಕು. ಹೌದಾ? ಮತ್ತೆ ನೀನು ನನಗೆ ಮೊನ್ನೆ ಪ್ರಪೋಸ್ ಮಾಡಿದ್ದಲ್ಲ ಅದು? ಅದಾನ ಮೊನ್ನೆ ಪ್ರಪೋಸ್ ಮಾಡಿದ್ನಿ ಏಪ್ರಿಲ್ 1ನೇ ತಾರೀಕಲ್ಲ, ಅದಕ್ಕೆ ಏಪ್ರಿಲ್ ಫುಲ್ ಮಾಡಿದ್ನಿ ನಾನು ಅವತ್ತು. ನಿಜ ಅನ್ಕೊಂಡ್ಬಿಟ್ಟಿದ್ದೆ ನೀನು ಅವತ್ತು. ಇಲ್ಲ ಇಲ್ಲ, ನೀನು ನಾಳೆ ಮಿಸ್ ಮಾಡಾರಂಗೆ ಬರ್ಬೇಕಾ? ಅದು ನನಗೇನೋ ಕೊಡಬೇಕಾಗಿತ್ತು. ಏನದು? 1 ನಿಮಿಷ ಇರು, ಬರ್ತೀನಿ. ಇವತ್ತು ನನ್ನ ಬರ್ಡೇ, ಸ್ವೀಟ್ ತಗೋ. ಸ್ವಲ್ಪ ಹೇಳ ಅಂದ್ರೆ ನಿಮ್ಗೆ ಬರ್ತಡೇ ಇವತ್ತು ಅಂತಂದು. ಸುಮ್ಮನೆ ಸಿಂಪಲ್ ಆಗಿರಲಿ ಅಂತ ಅಷ್ಟೇ ಹೇಳಿದ್ನಪ್ಪ. ನಾನು ನನ್ನ ಫ್ರೆಂಡ್ ಏನಾರು ಸೆಲೆಬ್ರೇಷನ್ ಮಾಡ್ತಿದ್ವಿ. ಈ ಸ್ವೀಟ್ ನಂಗೆ ತುಂಬ ಇಷ್ಟ ರೀ. ಮೊದಲು ಹೇಳಕ್ಕೆ ಬರಲ್ವ, ಅಷ್ಟು ಕಾಜಿ ಮಾಡಿಬಿಡ್ತಿದ್ದೆ ನಾನು. ನೀವು? ಸೂಪರ್ ನೋಡು. ನಾ ಬೇಕ್ರಿಗೆ ಹೋದ್ನಪ್ಪ, ಬ್ರೇಜ್ ಹೋಗಿ ಸ್ವೀಟ್ ತಿನ್ನೋದು. ನೀವು ಸ್ವಲ್ಪ ತಗೋರಿ, ನೀವು ತಗೋರಿ. ಪರವಾಗಿಲ್ಲ, ನೀ ತಿನ್ನು. ಭಾಳ ಸ್ವೀಟ್ ಐತಿ ನೋಡ್ರಿ, ಸ್ವೀಟ್.
ಸಾಕಾಗತ್ತೆ ಪ್ರಿಯಾ. ಗಡಿ ಆ ಕಡೆ. ಪ್ರಿಯಾ ಪ್ರಿಯಾ ನಂಗೆ ಯಾಕೆ ಹಿಂಗಾಗತ್ತೆ ಪ್ರಿಯಾ. ಪ್ರಿಯಾ ಶಿವು, ನನಗೆ ಪ್ರಪೋಸ್ ಮಾಡಿ ಇವಾಗ ಬೇರೆ ಹುಡುಗಿನ ಇಷ್ಟಪಡ್ತಿದ್ಯಾ? ನನಗೆ ಸಿಗ್ಲಾರ್ದು ನೀನು ಬೇರೆ ಯಾವ ಹುಡುಗಿಗೂ ಸಿಗಬಾರ್ದು. ಮಾಡ್ತೀನಿರು ನಿನಗೆ. ರಕ್ತ ಪ್ರಿಯಾ. ನೋಡು, ನನಗೆ ಪ್ರಪೋಸ್ ಮಾಡಿ ನೀ ಬೇರೆ ಹುಡುಗಿನ ನೋಡಕ್ ಹೋಗ್ತಿದ್ಯಾ. ನನಗೆ ಸಿಗ್ಲಾರ್ದು ನೀನು ಬೇರೆ ಯಾರಿಗೂ ಸಿಗಬಾರ್ದು. ಅದಕ್ಕೆ ಆ ಸ್ವೀಟಲ್ಲಿ ವಿಷ ಬೆರೆಸಿದ್ದು. ಸಾಯಿ ಮಗನೇ ನೀನು. ನೀನೊಬ್ನೇ ಸತ್ರೆ ಈ ಪ್ರೀತಿಗೆ ಬೆಲೆ ಇರಲ್ಲ. ನಿನ್ ಜೊತೆ ನಾನು ಸಾಯ್ತೀನಿ. ಪ್ರಿಯಾ ಪ್ರಿಯಾ ಪ್ರಿಯಾ. ನಿನ್ನೆದುರಿಗೆ ನಾನು ವಿಷ ಕುಡಿತೀನಿ. ನಿನ್ ಜೊತೆ ನಾನು ಬರ್ತೀನಿ. ನೋಡು, ಈಗ ನೀ ನನ್ನ ಸಾವಿಂದ ತಪ್ಸಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ನಾನು ಸಾಯ್ತೀನಿ. ಪ್ರಿಯಾ ಏನಾಯ್ತು? ಅದನ್ನ ಕೇಳ್ತಿ ಬಿಡು. ಏನಾಯ್ತು ಹೇಳು. ಅದು ಏನಾಯ್ತಪ್ಪ ಅಂದ್ರೆ ಇಷ್ಟ ಕಣ. ಯಾಕೋ? ನೀನು ಒಬ್ಳು ಫ್ರೆಂಡಾ? ಅನ್ಯಾಯವಾಗಿ ನನ್ನ ಗೆಳೆಯನ್ ಪ್ರಾಣನೇ ತಗೊಂಡ್ಬಿಟ್ಟಿದ್ದಲ್ಲಿ ಅಂತ ತಪ್ಪಾದ್ರೂ ಅವನೇನ್ ಮಾಡಿದ್ದ? ನೋಡ್ ಪ್ರಿಯಾ, ಏನೇ ಆಗ್ಲಿ ಒಂದ್ ಜೀವದ ಜೊತೆ ಆಟ ಆಡೋದು ಚೆನ್ನಾಗಿರಲ್ಲ, ತಿಳ್ಕೊ. ಹಂಗಿದ್ರೆ ಅವ್ನು ಮಾಡಿದ್ ಸರಿನಾ? ಅಂತದ್ದೇನ್ ಮಾಡಿದ ಅವನು? ಫಸ್ಟ್ ನನಗೆ ಪ್ರಪೋಸ್ ಮಾಡಿದ. ನಾನು ಒಪ್ಪಿಲ್ಲ ಅಂತೇಳಿ ಬೇರೆ ಹುಡುಗಿನ ನೋಡಕ್ ಹೋದ. ಅದು ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಈ ತರ ಮಾಡಿದೆ. ನಿಮ್ ಹುಡುಗರ ಬುದ್ಧಿನ ಇಷ್ಟು. ಒಂದ್ ಹುಡುಗಿ ಒಪ್ಕೊಲಿಲ್ಲ ಅಂತೇಳಿ ಇನ್ನೊಬ್ರು ಹುಡುಗಿ ನೋಡಕ್ ಹೋಗ್ಬಿಡ್ತೀರಿ. ಏಯ್, ಫಸ್ಟು ನೆಟ್ಟಿಗೆ ಮಾತಾಡೋದು ಕಲಿ. ಎಲ್ಲ ಹುಡುಗರು ಹಂಗೆ ಇರಲ್ಲ. ನೋಡು, ಅವನು ಯಾವ ಹುಡುಗಿನೂ ನೋಡಕ್ ಹೊಂಟಿಲ್ಲ. ಅವ್ನು ಪ್ರೀತಿ ಮಾಡಿರೋದು ನಿನ್ನೊಬ್ಬಳನ್ನೇ, ಅದನ್ನ ತಿಳ್ಕೊ ಫಸ್ಟು. ಏನ್ ಹೇಳ್ತಿದೀಯಾ? ನಿಜನೇ ಹೇಳ್ತಿರೋದು. ಅವನು ಯಾವ ಹುಡುಗಿನೂ ನೋಡಕ್ ಹೋಗಿಲ್ಲ, ನೀನು ಕಾಡ್ಸಕ್ಕೋಸ್ಕರ ತಮಾಷೆ ಮಾಡಿದಾನ ಅಷ್ಟೇ. ಅವತ್ತು ಅವ್ನು ಪ್ರಪೋಸ್ ಮಾಡಕಂತಾನೆ ಬಂದಿದ್ದ, ಆದ್ರೆ ನೀನೇ ದುಡುಕಿ ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ನನ್ ಶಿವು ಹೆಂಗಿದ್ದಾನ ಇವಾಗ? ನಾನೇನು ಹೇಳೋದು, ನೀನೇ ಹೋಗಿ ನೋಡು. ಎದಕ್ಕೆ ಬಂದು ಸ್ವತ್ತನ್ನ ಬೈಕ್ಯಾನ್ ನೋಡಕ್ ಬಂದಿ ಏನು? ಸಾರಿ ಕಣೋ, ನನ್ನಿಂದ ದೊಡ್ಡ ತಪ್ಪಾಗೋಯ್ತು. ಇನ್ಮೇಲಿರೋ ಪ್ರೀತಿಗೋಸ್ಕರ ಈ ಥರ ಮಾಡಬೇಕಾಯ್ತು ಕಣೋ. ನೀನು ನನ್ನ ಮೇಲೆ ಪ್ರೀತಿ ಇದ್ದಿದ್ನಪ್ಪ ಅಂದ್ರೆ ನನ್ನ ವಿಷ ಹಾಕಿ ಕೊಲ್ತಿರ್ಲಿಲ್ಲ. ಪ್ರೀತಿ ಅಂತೆ ಪ್ರೀತಿ ಎಲ್ಲೈತಿ ನಿನ್ನ ಪ್ರೀತಿ? ಅನ್ನಸ್ತೆ ಜೀವ ತಂದ್ಬಿಟ್ಟಿದ್ದಲ್ಲ. ಪ್ರೀತಿ ಇರ್ಬೇಕು, ಆದ್ರೆ ಜೀವ ತಗನಂತ ಪ್ರೀತಿ ಇರ್ಬಾರ್ದು. ಇಷ್ಟೊತ್ತಿಗೆ ಊರಾಗ ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ ತಮ್ಮ ಅದೊಂದು ಸ್ಟ್ಯಾಟಸ್ ಹಾಕಿದ್ರು ಒಂದು ಇಷ್ಟೊತ್ತಿಗೆ. ಸಾರಿ ಅಂತ ಕೇಳಿದ್ನಿಲ್ಲ, ಯಾಕೋ ಆ ದೇವ್ರ ದೊಡ್ಡವನು ಉಳಿಸ್ಬಿಟ್ಟ. ನಮ್ಮ ಪ್ರೀತಿಗೆ ಎಂದು ಸಾವಿಲ್ಲ. ಪ್ರೀತಿಗೆ ಸಾವಲ್ಲ, ಇವಾಗ ಸದ್ಯ ನನಗೆ ಸಾವಲ್ಲ. ಯಾಕೆ ಆಯಾಸ್ ಗಟ್ಟಿದ್ದು ಬದುಕೀನಿ. ಇವಾಗ ಆಯಾಸ್ ಮುಗಿದ್ರ
ಸರಿ ಆಯ್ತು. ಹಿಂಗ ಜಗಳ ಮಾಡ್ತೀಯೋ ಇಲ್ಲ ನನ್ನ ಪ್ರೀತಿ ಅಕ್ಸೆಪ್ಟ್ ಮಾಡ್ತೀಯೋ? ಹುಷಾರು. ನೀ ಅದಿಲ್ಲ ಏನಾಗಿಲ್ಲ.